ಸರ್ ಈಗ ಇದೆಲ್ಲ ಮುಗಿದ್ದು ನಾಯಕತ್ವ ಬದಲಾವಣೆಯಿಂದ ಮುಗಿದಿರೋ ಅಧ್ಯಾಯನ ಸರ್ ಅಪ್ರಸ್ತುತನ ಅದೆಲ್ಲ ನಮ್ಮ ನಾಯಕರುಗಳು ಇದ್ದಾರೆ, ಹೈಕಮಾಂಡ್ ಇದೆ, ಅದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ, ಆಗುತ್ತೆ ತೀರ್ಮಾನ. ಎಲ್ಲ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂದಮೇಲೆ ರಾಜಕಾರಣದಲ್ಲಿ ಇದ್ದಂತೆ ಇರುತ್ತೆ. ಇದೆ ಎಲ್ಲಾ ಸಂದರ್ಭದಲ್ಲೂ ಇತಿಹಾಸದಲ್ಲಿ ನಾವು 30-40 ವರ್ಷದಿಂದ ನೋಡ್ಕೆ ಬಂದಿರೋ ಇತಿಹಾಸ ಏನು. ಎಲ್ಲಾ ಕಾಲದಲ್ಲೂ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವಾಗ ಇಲ್ಲ ಮುಖ್ಯಮಂತ್ರಿಗಳು ಇದು ವಿಚಾರ ಬಂದಾಗ ನಾಯಕತ್ವದ ಪ್ರಶ್ನೆ ಬಂದಾಗ ಸಮಸ್ಯೆಗಳು ಬರುತ್ತೆ. ಸಮಸ್ಯೆಗಳನ್ನ ಹೈಕಮಾಂಡ್ ಬಲಿಷ್ಠವಾಗಿದೆ, ಮಾಡ್ತಾರೆ. ಸ್ವಲ್ಪ ಸಮಸ್ಯೆ ಕೂರ್ತು ಚರ್ಚೆ ಮಾಡ್ತಾರೆ. ಇಕ್ಬಾಲ್ ಹುಸೇನ್ ಮತ್ತೆ ಡೆಡ್ಲೈನ್ ಕೊಟ್ಟಾರೆ ಸರ್. ನಾನು ಇಕ್ಬಾಲ್ ಹುಸೇನ್ ಅವರಿಗೆ ಪ್ರತಿಕ್ರಿಯೆ ಕೊಡಕ್ಕಾಗಲ್ಲ. DK ಶಿವಕುಮಾರ್ ಅವರೇ ಅವನಿಗೆ ತಾಲಿ ಕೆಟ್ಟಿದೆ, ನೀವ್ಯಾರು ಅವನಿಗೆ ಪ್ರತಿಕ್ರಿಯೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಅದರಿಂದ ನಾನು ಇಕ್ಬಾಲ್ ಹುಸೇನ್ ಅವರ ಇನ್ನೊಬ್ಬರಿಗೆ ನಾನು ನಮ್ಮ ಪಕ್ಷ ಸದೃಢವಾಗಿರ್ಬೇಕು, ನಮ್ಮ ಪಕ್ಷದ ಸಮಸ್ಯೆ ಬಗೆಹರಿಸಬೇಕು. ನಾನು ಹೈಕಮಾಂಡ್ನವರಿಗೆ ಕೈ ಮುಗಿದು ಹೇಳ್ತೀನಿ, ಜಲ್ದಿ ಸಮಸ್ಯೆ ಬಗೆಹರಿಸಿ. ನಾವು ಯಾವ ಡೇಟ್ನು ಇಟ್ಕೊಳ್ಳಲ್ಲ. ನಮಗೆ ನಮ್ಮ ಮಂತ್ರಿ ಮಂಡಲ ವಿಸ್ತರಣೆ ಆದಾಗ ನಿಮಗೆ ಕೊಡ್ತೀವಿ ಅಂತ ಹೇಳಿ ಎಲ್ಲಾ ನಾಯಕರು ಹೇಳಿದ್ದಾರೆ. ಆ ನಾಯಕರ ಭರವಸೆ ಮೇಲೆ ನಾವು ಇದೀವಿ. ಮಂತ್ರಿ ಮಂಡಲ ಯಾವಾಗ ನನಗೆ ಗೊತ್ತಿದ್ರು ನಿಮ್ಗೆ ಹೇಳ್ತದ್ದಲ್ಲ. ನಾನು ಯಾವ ಖಾತೆಗೂ ಆಕಾಂಕ್ಷೆ ಇಲ್ಲ. ಮಂತ್ರಿ ಮಾಡಿ ಯಾವ ಖಾತೆ ಮುಖ್ಯಮಂತ್ರಿಗಳು ಕೊಡ್ತಾರೋ ಅದು ನಿಭಾಯಿಸ್ತಾರೆ. ಯಾವ ಖ್ಯಾತಿನೂ ಮಾಡಲ್ಲ, ಏನಿಲ್ಲ. ನಾನಾತು, ನನ್ನ ಕ್ಷೇತ್ರ ಆತು, ನನ್ನ ಇದಾಯ್ತು, ನನಗೇನಿಲ್ಲ. ನನಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ, ಎಲ್ಲಾ ನಾಯಕರು ಹೇಳಿದ್ದಾರೆ, ಬಹಿರಂಗ ಭಾಷಣಗಳಲ್ಲಿ ಹೇಳಿದ್ದಾರೆ, ನೀವೇ ಬಿತ್ತರಿಸಿದ್ದೀರಿ. ಅದರಿಂದ ಕೊಡ್ತಾರೆ ಅನ್ನೋ ಭರವಸೆ ಮೇಲೆ ಇದ್ದೀವಿ. ಅವ್ರ ಪಕ್ಷದ ಉಳುವಳಿವಿನ ಪ್ರಶ್ನೆ ಅಲ್ಲ. ಇವತ್ತು ಪಕ್ಷದ ಅಸ್ತಿತ್ವ ಉಳಿಸ್ಕೊಳಕ್ಕೋಸ್ಕರ ಮಾಡಲೇಬೇಕಾಗುತ್ತೆ, ಮಾಡ್ತಾರೆ. ಅಲ್ಲ, ಈಗ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ. ಬಿಜೆಪಿ ಜೊತೆ ಕೈ ಜೋಡಿಸಿದ ಮೇಲೆ ಈಗ ಬಿಜೆಪಿ ಜೊತೆನಲ್ಲಿ ಯಾವುದೇ ಕಾರಣದಿಂದ ನಾವು ಜಾತಿ ಇದ್ರ ಪಕ್ಷದ ಮೇಲೆ ನಾವು ಹೋಗಲ್ಲ ಅಂತಕ್ಕಂಥ ದೃಢವಾದಂಥ ನಿರ್ಧಾರ ದೇವೇಗೌಡಜಿ ಅವ್ರದ್ದು ಇತ್ತು ಅನ್ನೋದು ಇಡೀ ರಾಷ್ಟ್ರದ ಜನಕ್ಕೆ ಗೊತ್ತು. ಪಾರ್ಲಿಮೆಂಟಲ್ಲೂ ಚರ್ಚೆ ಆಗಿದೆ. ಈಗ ಕೈ ಜೋಡಿಸಿರೋದ್ರಿಂದ ಈಗ ಏನಾಗಿದೆ ಅಂತ ಹೇಳಿ ತಿಳ್ಕೋಬೇಕಲ್ಲ. ಅವರು ತಿಳ್ಕೊಳಕ್ಕೋಸ್ಕರ ಅವ್ರ ಪಕ್ಷ ಸಂಘಟನೆಗೆ ಅವ್ರು ಮಾಡ್ತಾರೆ. ಅದಕ್ಕೆ ನಮ್ಮದೇನು ತಕರಾರಿಲ್ಲ, ಮಾಡಿ. ಅವ್ರ ಸ್ಥಳೀಯ ಚುನಾವಣೆಗಳು ನಾವು ಬಹಳ ಮಟ್ಟಿಗೆ ನಮ್ಮ ಜಿಲ್ಲೆನಲ್ಲಿ ಚೆನ್ನಾಗಿದೆ. ನಮ್ಮ ಜಿಲ್ಲೆ ಮಾತ್ರಕ್ಕೆ ನಾನು ಹೇಳೋದಾದ್ರೆ ಬಹಳ ಸವಿಸ್ತಾರವಾಗಿದೆ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನಾವು ಫೇಸ್ ಮಾಡ್ತೀವಿ ಚುನಾವಣೆನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.